ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನನ್ನ ಫ್ಯಾಮಿಲಿ ಜೊತೆ ನಾನು ಎಲ್ಲಿ ಹೋಗ್ತಿದ್ದೆ, ಏನೆಲ್ಲ ಮಾಡ್ತೆ ಹೇಳ್ತೀನ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಮತ್ತ್ಯಾಕೆ ತಡ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇವತ್ತು ನಾವು ಹೋಗ್ತಾ ಇದ್ದದ್ದು ಪಪ್ಪನ ಅಕ್ಕನ ಮಗಳ ಮದುವೆಗೆ. ಅಂದರೆ ನಂಗೆ ಅತ್ತೆ ಮಗಳ ಆಗಬೇಕು. ಅವ್ರ ಮನೆ ಇದ್ದದ್ದು ಸಿರ್ಸಿಯ ಒಂದು ಹಳ್ಳಿನಲ್ಲಿ. ಇದೇ ನಮಗೆ ಭಾಳ ಖುಷಿ. ಎಂತಕ್ಕಂದರೆ ಸಿಟಿನಲ್ಲೆಲ್ಲ ಮದುವೆ ಆದರೆ ಅದೊಂಥರ ಬೇರೆ, ಆದರೆ ಹಳ್ಳಿನಲ್ಲಿ ಮದುವೆನೇ ಅದು ಇನ್ನೊಂದು ರೇಂಜೇ ಅದೇ. ಅದಕ್ಕೆ ಊರ ಹೆಸರು ಎಂತ ಅಂದರೆ ಅಂಬಳಿಕೆ ಅಂತ ಹೇಳಿ. ಕೇಳೋಕೆ ಒಂಥರ ಡಿಫ್ರೆಂಟ್ ಆಗೋದಲ್ಲ. ನಾವು ಬೆಳಿಗ್ಗೆ ಬೇಗ ಎದ್ದು ಹೋಗಿ ಮುಟ್ಟುಕಲ್ಲ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅವರು ಸರಿ ಶಾಸ್ತ್ರ ಎಲ್ಲ ಮುಗಿಸಿ ಊಟಕ್ಕೆ ಹಾಕ್ತಿದ್ರು. ನಮ್ಮನೆ ನಾಯಿ ಮರಿಗೆಲ್ಲ ಊಟ ಹಾಕಿ ನಾವು ಬೆಳಿಗ್ಗೆನೆ ಹೊರಟರು. ಬಂದು ಮುಟ್ಟಕ್ಕೆ 2 ಗಂಟೆ ಆಯಿತು. ಊಟ ಮುಗಿಸಾದ್ಮೇಲೆ ಮೆಹಂದಿ ಅಲ್ಲವ, ಈಗ ಸಿಟಿ ಕಡೆ ಥರ ಜೋರಾಗಿ ಒಬ್ರು ಬಂದು ಹಚ್ಚೋದು ಅದೆಲ್ಲ ಮಾಡೋದಿಲ್ಲ. ಮದುವರ್ತಿಗೊಬ್ರು ಬಂದು ಹಚ್ಚೋದ್ರಂತೆ. ಈಗ ಮನೆಯವರು ನಾವೇ ಹಚ್ಕೋಬೇಕು. ಆ ಕಡೆಗೆ ಮೆಹಂದಿ ಎಲ್ಲ ಹಚ್ಕೊಂತಿದ್ರೆ ನಾನು ಮಮ್ಮಿ ತಂಗಿ ಅಲ್ಲೇ ಪಕ್ಕದ ಮನೆ ಅಂದರೆ ಸಂಬಂಧಿಕರೇ ಆಗ್ತಾರಲ್ಲ, ಎಲ್ಲ ಒಂದು ರೌಂಡ್ಗೆ ಹೋಗಿ ಬರುವ. ನಾವು ವರ್ಷಕ್ಕೆ 1-2 ಸತಿಗೆ ಬರೋದು ಜಾಸ್ತಿ. ಪಕ್ಕದ ಮನೆಯಲ್ಲಿ ಅಂದರೆ ಅತ್ತಿಗೆಯವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ಅತ್ತೆ ಮನೆಗೆ ಬಂದಾಯಿತು. ಇದು ನಮ್ಮ ಅತ್ತಿಗೆ ಮನೆ ನಾಯಿ ಮರಿ. ಇದ್ರ ಹೆಸರು ಲೂಯಿಸ್ ಅಂತೇಳಿ. ಇದು 2 ಮನೆಯಲ್ಲಿ ಓಡಾಡ್ತಿರ್ತದೆ. ನೋಡಕ್ ಸ್ವಲ್ಪ ಟೆರರ್ ಕಂಡ್ರು ಭಾಳ ಕ್ಯೂಟು. ನಂಗೆ ಮೆಹಂದಿ ಹಾಕೋಕೆ ಬರ್ತದೆ, ಆದರೆ ನಾ ಎಲ್ಲರಿಗೂ ಹಾಕೋದಿಲ್ಲ. ಕತ್ತು ನೋವು ಬಂದುಬಿಡ್ತದೆ ಅಂಥೇಳಿ ನನ್ನ ತಂಗಿಗೊಂದು, ಆಮೇಲೆ ನಮ್ಮ ಅಣ್ಣನ ಹೆಂಡತಿಗೆ ಇಬ್ಬರಿಗೆ ಹಾಕ್ಕೊಟ್ಟೆ. ನಾನು ಹಾಕೊಳ್ಳಿಲ್ಲ. ಹೊರಗಡೆಗೆ ಮೆಹಂದಿ ಪ್ರೋಗ್ರಾಮ್ ನಡೀತಿದ್ರೆ ಮದುವೆ ಮನೆ ಅಂದಮೇಲೆ ಬಂದವ್ರಿಗೆಲ್ಲ ಈ ಸ್ನ್ಯಾಕ್ಸ್ ಕೊಡಬೇಕು ಅಂಥೇಳಿ ಒಗ್ಗರಣೆ ಅವಲಕ್ಕಿ ಮಾಡ್ತಿದ್ರು. ನಾಳೆ ಮದುವೆ ಅಂದರೆ ಫುಲ್ ಗಡ್ಬಿಡಿ ಇರ್ತದೆ. ಅದಕ್ಕೆ ಹೆಣ್ಮಕ್ಳೆಲ್ಲ ಹಿಂದಿನ ದಿನ ರಾತ್ರಿನೇ ಸೀರೆಗೆಲ್ಲ ಪಿನ್ ಹಾಕಿ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡ್ಬಿಟ್ರು. ನಾವು ಬಂದಮೇಲೆ ಟೈಮ್ ಎಷ್ಟು ಬೇಗ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಇದ್ರಲ್ಲ, ಮಜಾ ಮಸ್ತಿ ಮಾಡ್ಕೊಂತ ಟೈಮ್ ಹೋಗೇ ಬಿಡ್ತು. ಆಮೇಲೆ ರಾತ್ರಿ ಆಯಿತು, ಎಲ್ಲ ಮಲ್ಕೊಂಡು ಬೆಳಿಗ್ಗೆ 5:30-6 ಗಂಟೆಗೆಲ್ಲ ಎದ್ರು. ಈ ಸೆಕೆನಲ್ಲೂ ಯಾವ ಥರ ಮಂಜು ಬಿದ್ದದೆ ನೋಡಿ. ಬೆಳಿಗ್ಗೆ ಒಂದು 6 ಗಂಟೆ ಆಗಿತ್ತೇನಾ, ನನಗೆ ಸರ್ಪ್ರೈಸ್ ಆಗಿಬಿಡ್ತು. ಗಟ್ಟದ ಕೆಳಗೆ ಎಷ್ಟು ಸೆಕೆ ಇದೆ ಅಂದರೆ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಒಂದೇ ಥರ. ಇಲ್ಲಿ ಬೆಳಿಗ್ಗೆನಾದರೂ ಸ್ವಲ್ಪ ಮಂಜು ಆಗದೆ ಅನ್ನೋದೇ ಖುಷಿ. ನಾರ್ಮಲ್ ಆಗಿ ನಮ್ಮ ಕಡೆಗೆಲ್ಲ ಮದುವೆ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಅವಲಕ್ಕಿ ಅಂಥದ್ದೇ ಮಾಡ್ತಾರೆ. ಉಪ್ಪಿಟ್ಟು ಮಾಡಿದ್ರು ಎಷ್ಟು ಜನಕ್ಕೆ ಇಲ್ಲಿ ಮನೆಯಲ್ಲಿ ಎಷ್ಟು ಜನ ಅವರೇ ಅವ್ರಿಗೆ ಫೇವ್ರೇಟ್ ಎಲ್ಲ ಗೊತ್ತಿಲ್ಲ. ನಂಗಂತೂ ಅಷ್ಟೇ ಕಷ್ಟ. ಚಹಾ ಕುಡ್ಕೊಂಡು ಸ್ವಲ್ಪ ತಿರ್ಗಾಡ್ಕೊ ಬರುವ ಅಂಥೇಳಿ ಅತ್ತೆ ಮನೆ ಹಿಂದೆ ಬೆಟ್ಟ ಅದೇ, ಅಲ್ಲಿ ಹೋಗಿದ್ದೆ. ನೀವು ಅಂದ್ಕೊಳ್ಳೋರಿ ಮದ್ವೆ ಮನೆ ರೆಡಿ ಆಗೋದು ಬಿಟ್ಕೊಂಡು ಬೆಟ್ಟಕ್ಕೆ ಈಗೆಂತಕ್ಕೆ ಅಂಥೇಳಿ. ಮದ್ವೆ ಮನೆಯಲ್ಲಿ ನಾನಷ್ಟೇ ಅಲ್ಲ, ರಾಶಿ ಜನ ಅವರೆಲ್ಲ ಸ್ನಾನ ಮುಗಿಸಿ ಹೊರಗಡೆ ಬರಬೇಕು. ಅಲ್ಲಿವರೆಗೆ ಸ್ವಲ್ಪ ಟೈಮ್ ಇರ್ತದೆ, ಅದಕ್ಕೆ ಓಡಾಡುವ ಅಂತ ಹೇಳಿ. ಮತ್ತು ಬೆಳಿಗ್ಗೆ ಬೇಗ ಎಂತಕ್ಕೆ ಎದ್ದದ್ದಂದರೆ ಎಲ್ಲರೂ ನಾವು ಒಟ್ಟಿಗೆ ಮಲ್ಕೊಂಡಿದ್ರ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಎದ್ದಂಗೆ ಆಗ್ಬಿಡ್ತು. ಮತ್ತು ಮದ್ವೆ ಮನೆ ಅಲ್ಲ, ರಾಶಿ ಹೊತ್ತು ಮಲ್ಗೋಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿಗೆ ಕಡೆಗೆಲ್ಲ ದನ ಎಷ್ಟದೆ ನೋಡ್ಕೊಂಡು ಹೋಗುವ ಅಂತ ಬಂದಾಯಿತು. ವಾಪಸ್ ಮನೆ ಕಡೆ ಹೋಗ್ಬೇಕಾದ್ರೆ ಸರ್ಪ್ರೈಸಿಂಗ್ ಅನ್ನೋ ಥರ ಒಂದು ನವಿಲುಗರಿ ಸಿಕ್ತು. ರೆಡಿ ಎಲ್ಲ ಆದಮೇಲೆ ಒಂದು ಫೋಟೋ ತೆಕ್ಕೊಂಡ್ರೆ ಆಯಿತು ಇದ್ರ ಜೊತೆಗೆ ಅಂತ ಹೇಳಿ ಯಾರಿಗೂ ಸಿಗದೆ ಇದ್ದಂಗೆ ಅಡಿಸಿಟ್ಟು ಮನೆ ಕಡೆ ಹೋದೆ. ಹೌದು, ಇನ್ನೆಂದ ಬಿಟ್ಟಾಗ್ತದೆ ಎಲ್ಲ. ಅಂತೂ ಇಂತೂ ಸ್ನಾನ ಎಲ್ಲ ಮುಗಿಸಿ ನಾವೆಲ್ಲ ರೆಡಿಯಾಗಿ ಮದುವಳ್ತಿಗೂ ರೆಡಿ ಮಾಡೋದು ನಾವೇ. ಈ ಸಿಟಿಗಳಲ್ಲೆಲ್ಲ ಹೆಂಗೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಬರ್ತಾರೆ ಆ ಥರ ಇಲ್ಲಿ ಯಾರೂ ಬಂದಿರಲಿಲ್ಲ. ಮತ್ತು ನಮ್ಮ ಹೆಚ್ಚಾಗಿ ಹಳ್ಳಿಗಳೆಲ್ಲ ಅವ್ರನ್ನೆಲ್ಲ ಕರ್ಸೋದು ಕಡಿಮೆ. ಹಾಗಾಗಿ ಮನೆಯವರೇ ಸೇರಿಕೊಂಡು ಮದುಮಗಳನ್ನ ರೆಡಿ ಮಾಡೋದು ಮೊದಲಿಂದನೂ ನಡ್ಕೊ ಬಂದದ್ದು. ಮನೆಯಿಂದ ಹೊರಡೋಕ್ಕಿಂತ ಮೊದಲು ಮನೆಯವರೆಲ್ಲ ಸೇರಿಕೊಂಡು ಕೆಲವು ಶಾಸ್ತ್ರ ಮಾಡ್ತರು. ಆದರೆ ನನಗೆ ಅದು ಸರಿಯಾಗಿ ಏನೇನು ಮಾಡ್ತರು ಅಂತ ಗೊತ್ತಿಲ್ಲ. ಆದರೆ ಅರ್ಶಿನ ಕುಂಕುಮ ಹಚ್ಚಿ ಮಡ್ಲಕ್ಕಿ ತುಂಬಿ ಮನೆಯಿಂದ ಹುಡುಗಿನ ಹೊರಡಿಸಿ ಮಂಟಪಕ್ಕೆ ಕರ್ಕೊಂಡು ಹೋಗ್ತರು.
ಮನೆಯಿಂದ ಮಂಟಪ ರಾಶಿ ಏನು ದೂರ ಇರಲಿಲ್ಲ, ಅದಕ್ಕೆ ಯಾವುದು ಟ್ರಾವೆಲ್ಸ್ಗೆ ಹೇಳಿರಲಿಲ್ಲ, ಓನಾಗಿ ಹೋಗ್ಬೋದಲ್ಲ, ಅದಕ್ಕೆ ನಾವು ನಮ್ಮ ವೆಹಿಕಲ್ನ ತಗೊಂಡು ಮಂಟಪಕ್ಕೆ ಹೋಗಾಯಿತು. ಮದುವೆ ಇದ್ದದ್ದು ಸತ್ಯನಾಥೇಶ್ವರ ದೇವಸ್ಥಾನ ಪಕ್ಕಡ. ಅಂಬಳಕಿಯಿಂದ ರಾಶಿ ಏನು ದೂರ ಆಗೋದಿಲ್ಲ. ದೇವಸ್ಥಾನದ ಅಂಗಳದಲ್ಲೆಯ ಈ ಸಂಸ್ಥೆಯವರು ಮದುವೆಗೆ ಅಂತಾನೆ ಸಪ್ರೇಟ್ ಆಗಿ ವ್ಯವಸ್ಥೆ ಮಾಡಿಟ್ಟಾರೆ, ಅಂದರೆ ಹಾಲ್ ಟೈಪ್ ಮಾಡಿಟ್ಟಾರೆ. ಇಲ್ಲಿ ಎಲ್ಲರ ಮದುವೆನೂ ಆಗ್ತಾ ಇರ್ತದಂತೆ. ಹಾಗೆ ನಮ್ಮ ಫ್ಯಾಮಿಲಿ ಮದುವೆನೂ ಇವತ್ತು ಇಲ್ಲಿ ಇಟ್ಕೊಂಡಾಗಿತ್ತು. ದೇವಸ್ಥಾನದ ಒಳಗೆ ಬಂದದ್ದೇ ಮೊದಲು ದೇವರ ಆಶೀರ್ವಾದ ತಗೊಂಡಾಯ್ತು. ಯಾವುದೇ ಶುಭ ಕಾರ್ಯ ಆಗಲಿ ದೇವರ ಆಶೀರ್ವಾದ ಬೇಕೇ ಬೇಕು. ಈ ಬೇಸಿಗೆ ಕಾಲದಲ್ಲಿ ಮದುವೆ ಇಟ್ಕೊಬಿಟ್ರೆ ಹೆವಿ ಸುಸ್ತಾಗ್ಬಿಡ್ತದೆ. ಈ ಬಿಸಿಲಿಗೆ ಅರ್ಧ ಆಸರ. ಹಾಗೆ ಶರ್ಬತ್ ಕೊಡ್ತಾ ಇದ್ರು, ವೆಲ್ಕಮ್ ಡ್ರಿಂಕ್ ಎಲ್ಲರಿಗೂ ಬಂದವ್ರಿಗೆಲ್ಲ, ಅತಿಥಿಗಳಿಗೆ. ನಾನೊಂದು 2 ಲೋಟ ಕುಡ್ಕೊಂಡು ಸ್ವಲ್ಪ ಕುತ್ಕೊಂಡೆ. ನಮ್ಮ ಕಡೆ ಕಲ್ಯಾಣ ಮಂಟಪದಲ್ಲಿ ರಿಲೇಟಿವ್ಸ್ಗೆಲ್ಲ ಅಂತ ಹೇಳಿ 6-7 ರೂಮ್ಸ್ ಎಲ್ಲ ಇರೋದಿಲ್ಲ. ಓನ್ಲಿ 2 ರೂಮು, ಒಂದು ಹುಡುಗನ ಮನೆಯವ್ರಿಗೆ, ಒಂದು ಹುಡುಗಿ ಮನೆಯವ್ರಿಗೆ. ಮತ್ತು ದೂರಿಂದ ಬಂದಂಥ ರಿಲೇಟಿವ್ಸ್ ಎಲ್ಲಿ ಉಳ್ಕೋಬೇಕು ಅಂತ ಕೇಳಬೇಡಿ, ಎಂತಕ್ಕಂದರೆ ಅವ್ರವ್ರ ಮನೆಯಲ್ಲೇ, ಹುಡುಗಿ ಮನೆಯವರು ಹುಡುಗಿ ಮನೆಯಲ್ಲಿ, ಹುಡುಗನ ಮನೆಯವರು ಹುಡುಗನ ಮನೆಯಲ್ಲಿ ಉಳ್ಕೋಬೇಕು. ಆಮೇಲೆ ನಮ್ಮ ಕಡೆಗೆ ಸಂಬಂಧ ನೋಡೋದು ಊರ ಹತ್ತತ್ರನೇ ನೋಡಿರ್ತಾರೋ, ಹಾಗಾಗಿ ಲೋಕಲ್ ಅವರೇ ಅವ್ರವ್ರ ಮನೆಯಿಂದ ಬಂದ್ಬಿಡ್ತಾರೆ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರೋದ್ರೊಳಗೆ ಕಿವಿಗೆ ಬಿತ್ತು ಗಂಡನ ಮನೆಯವ್ರು ಬಂದರು ಅಂತ ಹೇಳಿ. ನಮ್ಮ ಕಡೆಗೆಲ್ಲ ಗಂಡನ ಮನೆಯವ್ರು ಬಂದದ್ದೇ ಹುಡುಗಂಗೆ ಮತ್ತು ಹುಡುಗನ ಮನೆಯವ್ರಿಗೆ ವೆಲ್ಕಮ್ ಮಾಡೋಕ್ಕೆ ನಾವು ಮಂಟಪದ ಬಾಗಿಲಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತರು. ಮದುಮಗಂಗೆ ಹೆಣ್ಣಿನ ಮನೆಯವರೆಲ್ಲ ಆರತಿ ಮಾಡಿ ಒಳಗಡೆ ವೆಲ್ಕಮ್ ಮಾಡಿದ್ರು. ಆಮೇಲೆ ದೇವರ ಆಶೀರ್ವಾದ ಇಂಪಾರ್ಟೆಂಟ್, ಅದು ತಗೊಳ್ಳೇಬೇಕು. ಅದಾದಮೇಲೆ ಹುಡುಗಿಯ ಅಪ್ಪ ಅಂದರೆ ಮಾವ ಏನಿರ್ತಾರೆ ಅವರು ಹುಡುಗನ ಕೈ ಹಿಡ್ಕೊಂಡು ಮಂಟಪದ ಒಳಗೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಭಟ್ರ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಹುಡುಗಿ ಮಾವಂದಿರು ಎತ್ಕೊಂಡು ಬರಬೇಕು, ಅಂದರೆ ಹೊತ್ಕೊಂಡು ಬರಬೇಕು ಅಂತ ಇದ್ದದ್ದು. ಈಗೆಲ್ಲ ಪೇಟೆಲೆಲ್ಲ ಹಂಗೆ ಮಾಡೋದಿಲ್ಲ. ಅದೇನೋ ಒಂದು ಚೌಕ ಮಂಟಪದ ಥರ ಮಾಡಿ ಅದರ ಅಡಿಗಿಂದ ಹುಡುಗಿ ನಡ್ಕೊಂಡು ಬರ್ತಾರೆ, 4 ಜನ ಹಿಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಹಳ್ಳಿ ಮದ್ವಿನಲ್ಲಿ ಹಂಗಲ್ವೇ ಅಲ್ಲ, ಮಾವಂದಿರು ಹುಡುಗಿನ ಹೊತ್ಕೊಂಡು ಬಂದದ್ದೇ. ಮದ್ವೆ ಮನೆಯಲ್ಲಿ ನನ್ನ ಜವಾಬ್ದಾರಿ ಏನಂದರೆ ತಳಿಗಿ ಬಟ್ಲಿರ್ತದಲ್ಲ, ಅದರಲ್ಲಿ ಉದ್ಬತ್ತಿ ಹಚ್ಚಿರ್ತಾರೆ ನೋಡಿ, ಅದ್ರ ನೆನೆಯೋಕೆ ಕೊಡೋಕ್ಕಾಗ, ಅದು ಆರೋಕ್ಕಿಂತ ಮೊದಲೇ ನಾನೇ ನೋಟಿಸ್ ಮಾಡಿ ಹಚ್ಬಿಡ್ಬೇಕು. ಅದೇ ಕೆಲಸದಲ್ಲಿದ್ದೆ. ಮದುವೆ ಅಂಥೇಳಿ ಗೊತ್ತಾದ್ನಿಂದ 1 ತಿಂಗಳು 2 ತಿಂಗಳು ಹಿಂದಿಂದನೋ ಮನೇಲಿ ಮದುವೆ ಬಂತು, ಅದು ಮಾಡಬೇಕು ಇದು ಮಾಡಬೇಕು ಅಂಥೇಳಿ ಎಲ್ಲರೂ ತಲೆ ಬಿಸಿ ಪಟ್ಟದ್ದು. ಆಮೇಲೆ ಮದುವೆ ದಿನ ಎಷ್ಟು ಬೇಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಆ ದಿನ ಮಾತ್ರ ಫುಲ್ ಗಡ್ಬಿಡಿ ಅಂದರೆ ಗಡ್ಬಿಡಿ. ಬೇಗ ಮಂಟಪಕ್ಕೆ ಹೋಗಬೇಕು ಅಂಥೇಳಿ ಮನೆಯಿಂದ ಬೇಗ ಬಂದು ಮಂಟಪಕ್ಕೆ ಬಂದು ಒಂದು 2-3 ತಾಸಲ್ಲೆಲ್ಲ ಮದುವೆನೇ ಮುಗ್ದೋಗ್ಬಿಡ್ತದೆ. ಹುಡುಗನ ಮನೆಯವ್ರಿಗೆ ಖುಷಿ ಹುಡುಗಿನ ಕರ್ಕೊ ಹೋಗೋದು ಅಂಥೇಳಿ, ಹುಡುಗಿ ಮನೆಯವ್ರಿಗೆ ಸ್ವಲ್ಪ ಬೇಜಾರು, ಮನೆ ಮಗಳನ್ನ ಕಳಿಸ್ಕೊಡ್ಬೇಕಲ್ಲ ಅಂತ. ಪ್ರಜಾ ಮೇ ಕಾಮಃ ಸಮೃದ್ಧತಾ ಧಾರ್ಮಿಕ ಕಾರ್ಯಕ್ರಮ ಗೊತ್ತಾಯ್ತೇನೆ ಅಲ್ಲೇನು.
ನಮ್ಮೂರಲ್ಲಿ ಮಾರ್ಕೆಟಲ್ಲಿ ಏನಾದ್ರು ಮದುವೆ ಆಗಿಬಿಟ್ರೆ ಪರಿಚಯ ಇದ್ದವರು ಇಲ್ಲದೆ ಇದ್ದವರು ಆಮೇಲೆ ಮಾರ್ಕೆಟ್ನಲ್ಲಿ ಕೆಲಸ ಮಾಡೋರು ಅವರೆಲ್ಲ ಬಂದು ಮದುವೆ ಮಂಟಪನೇ ಫುಲ್ ಆಗಿಬಿಡೋದು. ಹಳ್ಳಿ ಸ್ವಲ್ಪ ಒಳಗಡೆ ಆಗಿರೋದ್ರಿಂದ ಸಿಂಪಲ್ ಆಗಿ ಮದ್ವೆ ಮತ್ತೆ ಲಿಮಿಟೆಡ್ ಜನ. ಮದ್ವೆ ಆಯ್ತು, ಮದ್ವೆ ಆದ್ಮೇಲೆ ಭಟ್ರು ರಿಮೈನಿಂಗ್ ಶಾಸ್ತ್ರ ಏನೇನಿದೆ ಹೋಮ ಅದನ್ನೆಲ್ಲ ಹಾಕ್ಸಿದ್ರು. ಆಮೇಲೆ ಮನೆಯವರೆಲ್ಲ ಸೇರಿದ್ವಿ, ಎಲ್ಲರೂ ಕುತ್ಕೊಂಡು ಚಿಟ್ ಚಾಟ್ ಮಾಡಿದ್ವಿ. ಲಾಸ್ಟಿಗೆ ಕೈ ಒಪ್ಸು ಸಮಾರಂಭ. ಊಟಕ್ಕೆ ಅಂತ ಮೇಲ್ಗಡೆ ಹಾಲ್ ಇತ್ತು, ಬಟ್ ಅಲ್ಲಿ ಶೆಕೆ ಆಗಿರೋದ್ರಿಂದ ಕುಳ್ಳಕ್ಕಾಗೋದಿಲ್ಲ ಅಂತ ಹೇಳಿ ಓಪನ್ ಸ್ಪೇಸ್ ಅಲ್ಲೇ ಊಟಕ್ಕೆ ಹಾಕೋ ವ್ಯವಸ್ಥೆ ಮಾಡಿದ್ರು. ಊಟನು ಸಿಂಪಲ್ ಆಗಿ ಚೆನ್ನಾಗಿತ್ತು, ಊಟ ಮಾಡಿದ್ವಿ. ಆಮೇಲೆ ಬಡಿಸೋರೆಲ್ಲ ಇವರು ಕೇಟ್ರಿಂಗ್ನವರಲ್ಲ, ಎಲ್ಲ ಸಂಬಂಧಿಕರು ಮನೆಯವರೆಯ. ಅದೊಂದು ಬೆಸ್ಟ್ ನೋಡಿ. ನಮ್ಗೆ ಯಾವುದಾದ್ರೂ ಡಿಶ್ ಇಷ್ಟ ಆದರೆ ಈ ಡಿಶ್ನ ತಗೊಬನ್ನಿ ಅಂತ ಹೇಳಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಹಾಕ್ಸ್ಕೊಂಡು ತಿನ್ಬೋದು ಮನೆಯವರೇ. ಆದರೆ ಕೇಟ್ರಿಂಗ್ ಅವರಾದರೆ ಹಾಕ್ಲೇಬೇಡವಾ ಅಂತೇಳಿ ಹಾಕಿರ್ತಾರೆ. ಆಮೇಲೆ ಯಾವುದಾದ್ರೂ ಡಿಶ್ ಇಷ್ಟ ಆದರೂ ಎಂತ ಮಾಡೋಂಗಿಲ್ಲ, ಅವ್ರು ಎಷ್ಟು ಹಾಕಾರೆ ಅಷ್ಟು ಹಾಕೋದು ತಿನ್ಕೊಂಡು ಎದ್ದೋಗ್ಬಿಟ್ರೆ ಆಯಿತು. ಬೆಳಿಗ್ಗೆ ನೋಡಿದ ಮಂಟಪಕ್ಕೂ ಈಗೂ ಫುಲ್ ಡಿಫ್ರೆಂಟ್ ಅದೇ. ಆವಾಗ ಫುಲ್ ಸಂಭ್ರಮ ಇತ್ತು. ಈಗ ಹುಡುಗಿನ ಕಳಿಸ್ಕೊಡ್ಬೇಕು, ಮತ್ತು ಮಂಟಪದ ಕುರ್ಚಿ ಎಲ್ಲ ಎತ್ತು ಸೈಡ್ಗೆ ಹಾಕರೆ, ಎಲ್ಲ ಖಾಲಿ ಅಂತ ಫೀಲು. ಹುಡುಗನ ಮನೆಯವರು ಹುಡುಗಿನ ಕರ್ಕೊಂಡು ಹೊರಟೇ ಬಿಟ್ರು. ಇಲ್ಲಿ ಹುಡುಗಿ ಮನೆಯವರು ಹುಡುಗಿ ಅಮ್ಮ ಫುಲ್ಲು ಬೇಜಾರದಲ್ಲಿ ಹತ್ತೇ ಬಿಟ್ರು. ನಮ್ಮೂರ ಕಡೆ ಮದುವೆ ಹೆಂಗಾಗ್ತದೆ ಅಂತ ನಿಮಗೆಲ್ಲ ತೋರಿಸಿದೆ. ಈ ವಿಡಿಯೋ ನಿಮಗೆ ಮುದ್ದಾಮ್ ಇಷ್ಟ ಆಗೇ ಇರ್ತದೆ. ವಿಡಿಯೋನ ಮರಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.